ಹಾಯ್, ಮೇಲೆ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ಅಂತ. ನಾನು ನಿಮ್ಮ ಮೂಡ್ ಸಿಂಗ್ಸ್. ಹೆಂಗಸರನ್ನು ಹೇಗೆ ಸೆಕ್ಸ್ನಲ್ಲೇ ತೃಪ್ತಿಪಡಿಸುವುದು. ಎಷ್ಟೋ ಮನೆಗಳಲ್ಲಿ ಹೆಂಗಸರನ್ನು ಸೆಕ್ಸ್ನಲ್ಲೇ ತೃಪ್ತಿಪಡಿಸದಿದ್ದ ಕಾರಣ ಮನಸ್ತಾಪ, ಜಗಳ, ಕಿರಿಕಿರಿ, ಮಿತಿಮೀರಿ ಅಕ್ರಮ ಸಂಬಂಧಕ್ಕೂ ಹೋಗುವುದು ಈ ಕಾಲದಲ್ಲಿ ಸಾಮಾನ್ಯವಾಗಿದೆ. ತೃಪ್ತಿಪಡಿಸುವ ವಿಧಾನ ತಿಳಿದವನಿಗೆ ಇದು ಸಮಸ್ಯೆಯೇ ಅಲ್ಲ, ರಾಜನಂತವನು. ಎಷ್ಟೋ ಗಂಡಸರಿಗೆ ಈ ವಿಷಯದ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲದ ಕಾರಣ ಅಥವಾ ಹೇಗೆ ತೃಪ್ತಿಪಡಿಸುವುದು ಅನ್ನುವುದೇ ಗೊತ್ತಿಲ್ಲ. ತಮ್ಮ ಕೆಲಸ ಮುಗಿದರೆ ಸಾಕು, ಅವರ ಬಗ್ಗೆ ಯೋಚನೆ ಮಾಡುವುದೇ ಕಡಿಮೆ. ಒಳಗೆ ಹಾಕಿ ಸೆಕ್ಸ್ ಮಾಡಿದರೆ ಸಾಕಾಗಲ್ಲ. ನಿಮಗೆ ಔಟ್ ಆಗುವ ಕ್ಷಣದಲ್ಲಿ ಹೆಂಗಸರಿಗೆ ಮೂಡ್ ಬರ್ತಿರುತ್ತೆ. ಎಷ್ಟೋ ಹೆಂಗಸರು ತಮ್ಮ ಆಸೆಗಳನ್ನು ಹೇಳಿಕೊಳ್ಳದೆ ತಮ್ಮ ಬಯಕೆಗಳನ್ನು ಅದಮಿಟ್ಟುಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ತಿರ್ತಾರೆ. ಹಾಗಾದರೆ ಹೇಗೆ ಎಂದು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಗಂಡಸರು ಮಾಡಬೇಕಾದ ಕೆಲಸ ಏನೆಂದರೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಏನು ಇಷ್ಟವಾಗುತ್ತದೆ, ಯಾವ ರೀತಿ, ಹೇಗೆ ಇದ್ದರೆ, ಯಾವ ಸಮಯದಲ್ಲಿ ಎನ್ನುವುದನ್ನು ತಿಳಿದುಕೊಳ್ಬೇಕಾಗತ್ತೆ. ಗಂಡಸರು ಹೆಚ್ಚಾಗಿ ತಮ್ಮ ದೇಹದ ಮೇಲೆ ನಿಗಾ ಇಡಬೇಕು. ಆಕರ್ಷಿಸುವ ಹಾಗೆ ಕಾಣುವ ಥರ. ಸೆಕ್ಸ್ ಸ್ಟಾರ್ಟ್ ಮಾಡುವ ಮೊದಲು ಸಂಗಾತಿಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಅವಳನ್ನು ಹೊಗಳಬೇಕು. ಅಂದರೆ ಅವಳು ಹಾಕಿರೋ ಬಟ್ಟೆ, ಅವಳ ಕೂದಲು, ಅವಳ ಸೌಂದರ್ಯವನ್ನು ಹೊಗಳಬೇಕು. ಹೆಂಗಸರಿಗೆ ಹೊಗಳುವುದೆಂದರೆ ತುಂಬ ಇಷ್ಟವಾಗುತ್ತದೆ. ಅವರ ಮನಸ್ಸನ್ನು ಗೆದ್ದರೆ ನೀವು ಪ್ರಪಂಚವನ್ನೇ ಗೆದ್ದ ಹಾಗೆ. ಸೆಕ್ಸ್ ಸ್ಟಾರ್ಟ್ ಮಾಡುವ ಮೊದಲು ಫೋರ್ ಪ್ಲೇ ಮಾಡಬೇಕು. ಅಂದರೆ ಅಂಗಾಂಗಗಳನ್ನು ಮುದ್ದು ಮಾಡಬೇಕು. ತುಟಿ, ಕೆನ್ನೆ, ಕುತ್ತಿಗೆ, ಎದೆಯ ಭಾಗ, ಬೆನ್ನು ಭಾಗ, ಸೊಂಟ, ಹೊಟ್ಟೆ, ಅವರ ಪ್ರೈವೇಟ್ ಪಾರ್ಟ್, ಕಾಲುಗಳು, ಪ್ರತಿಯೊಂದು ಭಾಗಗಳು ಹೆಣ್ಣಿನ ಉದ್ರೇಕಕ್ಕೆ ಸ್ಫೂರ್ತಿದಾಯಕವಾಗಿರುತ್ತದೆ. ನಂತರ ಅವರು ಉದ್ರೇಕವಾಗಿರುವುದನ್ನು ಕಂಡು ನೀವು ಸೆಕ್ಸನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು 5 ರಿಂದ 10 ನಿಮಿಷ ಮಾಡಿದರೆ ಸಾಕು, ಅವರಿಗೆ ತೃಪ್ತಿ ಆಗುತ್ತದೆ. ನಂತರ ಔಟ್ ಆದ ನಂತರವೂ ಅವರಿಗೆ ಫೋರ್ ಪ್ಲೇಯನ್ನು ಮಾಡಬೇಕು. ಅಂದರೆ ನೀವು ಎಷ್ಟು ಪ್ರೀತಿ ಮಾಡುತ್ತೀರಾ ನಿಮ್ಮ ಪ್ರೀತಿಯ ಪಾತ್ರರನ್ನು ಅನ್ನೋದನ್ನು ತಿಳಿಸಿಕೊಡುವಂತೆ ನೀವು ಮಾಡಬೇಕಾಗುತ್ತದೆ. ಅಂದರೆ ಮತ್ತೆ ಚುಂಬಿಸುವ ಮುಖಾಂತರವಾಗಬಹುದು, ಅಪ್ಪುಗೆಯ ಮೂಲಕ ಅವರ ಪ್ರೈವೇಟ್ ಪಾರ್ಟನ್ನು ಸವರುತ್ತಾ, ಅವಳ ಎದೆಯ ಭಾಗವನ್ನು ಸವರುತ್ತಾ, ಅವಳಿಗೆ ಪ್ರೀತಿಯಿಂದ ಚುಂಬಿಸುತ್ತಾ ಅವಳನ್ನು ತೃಪ್ತಿಪಡಿಸಬೇಕು. ನಂತರ ನಿಮ್ಮ ಕೆಲಸ ಮುಗಿದಂತೆ. ಮುಂದಿನ ಸಂಚಿಕೆಯಲ್ಲಿ ಫೋರ್ ಪ್ಲೇ ಬಗ್ಗೆ, ಸೆಕ್ಸ್ ನಂತರದ ಫೋರ್ ಪ್ಲೇ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.